ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ಏನಾಗಿದೆಯೋ ಈ ಅಧಿಕಾರಿಗಳಿಗೆ, ಮಕ್ಕಳು ಆರೋಗ್ಯವಾಗಿರೋಕು ಬಿಡ್ತಿಲ್ಲ. ಅವರ ಕುಡಿಯೋ ಹಾಲಿಗೂ ಕನ್ನ ಹಾಕ್ತಿರೋ ಕದೀಮರ ಕುರಿತ ಸ್ಟೋರಿಯೇ ಇವತ್ತಿನ ಸ್ಪೆಷಲ್. ನಾನ್ ಉಷಾ. ಶಾಲಾ ಮಕ್ಕಳು ಮತ್ತು ಅಂಗನವಾಡಿ ಮಕ್ಕಳಿಗೆ ಹಾಲು ಕೊಡೋ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೇ ಕ್ಷೀರಭಾಗ್ಯ. ಕಲಬುರಗಿಯಲ್ಲಿ ಈ ಯೋಜನೆಗೆ ಕನ್ನ ಹಾಕಲಾಗ್ತಾ ಇದೆ. ಮಕ್ಕಳ ಹೊಟ್ಟೆ ಸೇರ್ಬೇಕಿರೋ ಹಾಲಿನ ಪೌಡರ್ ಕಾಳ ಸಂತೆಯ ಪಾಲಾಗ್ತಾ ಇದೆ. ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಕೋಟಿ ಕೋಟಿ ಮೌಲ್ಯದ ಮಿಲ್ಕ್ ಪೌಡರ್ ಲೂಟಿ ಮಾಡ್ತಿರೋ ದಂಧೆ ಬೆಳಕಿಗೆ ಬಂದಿದೆ. ಅಂಗನವಾಡಿ, ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳಲ್ಲಿ ಕಾಣಿಸಿಕೊಳ್ಳೋ ಅಪೌಷ್ಟಿಕತೆಯನ್ನ ಹೋಗಲಾಡಿಸೋಕೆ ಮತ್ತು ಮಕ್ಕಳನ್ನ ಶಾಲೆಗಳತ್ತ ಸೆಳೆಯೋಕೆ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದಕ್ಕಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಅಂಥದ್ದೇ ಒಂದು ಯೋಜನೆ ಕ್ಷೀರಭಾಗ್ಯ ಯೋಜನೆ. ಇದನ್ನ 2013ರಲ್ಲಿ ಜಾರಿಗೆ ತರಲಾಗಿದೆ. ಆದರೆ ಸರ್ಕಾರದ ಮಹತ್ವಾಕಾಂಕ್ಷಿ ಕ್ಷೀರಭಾಗ್ಯ ಯೋಜನೆಯಲ್ಲಿ ಭರ್ಜರಿಯಾಗಿ ಲೂಟಿ ಹೊಡಿತಿರೋದು ಕಂಡು ಬಂದಿದೆ. ರಾಜ್ಯ ಸರ್ಕಾರ ಕೆಎಂಎಫ್ಗೆ ಮಿಲ್ಕ್ ಪೌಡರ್ ವಿತರಣೆ ಮಾಡೋಕೆ ಟೆಂಡರ್ ನೀಡಿದೆ. ಕೆಎಂಎಫ್ ಇದನ್ನ ಸಪ್ಲೈ ಕೂಡ ಮಾಡ್ತಾ ಇದೆ. ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಗಳಿಗೆ ಹಾಲಿನ ಪೌಡರ್ ಸಪ್ಲೈ ಮಾಡಲು ಕಲಬುರಗಿ ಟ್ರಾನ್ಸ್ಪೋರ್ಟ್ ಅನ್ನೋ ಸಂಸ್ಥೆಗೆ ಟೆಂಡರ್ ನೀಡಿದೆ. ಇದು ರೊಟೀನ್ ಪ್ರಕ್ರಿಯೆ. ಆದರೆ ಕಲಬುರಗಿಗೆ ಮಾತ್ರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬಂದ ಮಿಲ್ಕ್ ಪೌಡರ್ ಮತ್ತೆ ವಿತರಣೆಯೇ ಆಗಿಲ್ಲ. ಜೇವರ್ಗಿ ತಾಲೂಕಿನ ಬಳಬಟ್ಟಿ, ಬಿಳವಾರ, ಗೌನಹಳ್ಳಿ, ಸೀಗರತಹಳ್ಳಿ, ಸೋಮನಾಥಹಳ್ಳಿ ಸೇರಿ ಹಲವು ಗ್ರಾಮದ ಸರ್ಕಾರಿ ಶಾಲೆಗೆ ಹಾಲಿನ ಪೌಡರ್ ವಿತರಣೆಯೇ ಆಗಿಲ್ಲ. ಆದರೂ ಮಿಲ್ಕ್ ಪೌಡರ್ ತಲುಪಿಸಲಾಗಿದೆ ಅಂತ ಬಿಲ್ ಜೊತೆಗೆ ಶಾಲೆಯ ಹೆಡ್ ಮಾಸ್ಟರ್ ಸೈನ್, ಸೀಲ್ ಹಾಕಿದ ದಾಖಲೆಗಳನ್ನು ಕೆಎಂಎಫ್ಗೆ ಕಳಿಸಲಾಗಿದೆಯಂತೆ. ಆದರೆ ದಂಧೆಕೋರರು ಸೀಲ್ ಮತ್ತು ಹೆಡ್ ಮಾಸ್ಟರ್ ಸೈನ್ನ ಬೋಗಸ್ ಮಾಡಿ ಮಿಲ್ಕ್ ಪೌಡರ್ ಲೂಟಿ ಮಾಡಿದ್ದಾರೆ. ಇದರ ಬಗ್ಗೆ ಖುದ್ದು ಶಾಲೆಯ ಮುಖ್ಯ ಶಿಕ್ಷಕರೇ ಹಾಲಿನ ಪೌಡರ್ ವಿತರಣೆ ಆಗಿಲ್ಲ ಅಂತ ಮಿಡ್ ಡೇ ಮೀಲ್ ಅಧಿಕಾರಿಗಳಿಗೆ ಲಿಖಿತ ದೂರು ಮಾಹಿತಿ ನೀಡಿದ್ದಾರೆ. ಪ್ರತಿ ಕೆಜಿ ಹಾಲಿನ ಪೌಡರ್ಗೆ ಸರ್ಕಾರ 320 ರೂಪಾಯಿ ಖರ್ಚು ಮಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಬರೋಬ್ಬರಿ 1000 ಟನ್ ಹಾಲಿನ ಪೌಡರ್ ಶಾಲೆಗಳಿಗೆ ವಿತರಣೆ ಮಾಡಲಾಗುತ್ತೆ. ಆದರೆ ವಾಸ್ತವವಾಗಿ ಬಹುತೇಕ ಶಾಲೆಗಳಿಗೆ ಮಿಲ್ಕ್ ಪೌಡರ್ ವಿತರಣೆ ಆಗದೆಯೇ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಾಲಿನ ಪೌಡರ್ ಲೂಟಿ ಹೊಡೆಯುವ ದಂಧೆ ನಡೀತಾ ಇದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ದಾಖಲೆಗಳು ಕೂಡ ಲಭ್ಯವಾಗಿದೆ. ಹೆಡ್ ಮಾಸ್ಟರ್ ಕೊಟ್ಟಿರೋ ಪತ್ರದಲ್ಲಿ ಹಾಲಿನ ಪುಡಿ ಸರಬರಾಜು ಆಗಿಲ್ಲ ಅನ್ನೋದು ಪಕ್ಕಾ ಆಗಿದೆ. ಆದರೆ ಇದುವರೆಗೂ ಈ ಬಗ್ಗೆ ಸೂಕ್ತ ತನಿಖೆಯೇ ಆಗಿಲ್ಲ. ಕಲಬುರಗಿ ಟ್ರಾನ್ಸ್ಪೋರ್ಟ್ ಸಂಸ್ಥೆ ಈ ಅವ್ಯವಹಾರದಲ್ಲಿ ಭಾಗಿಯಾಗಿರೋ ಸಂಶಯವಿದೆ. ಆದರೆ ಇದುವರೆಗೂ ಕ್ರಮವಾಗದೇ ಇರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸರ್ಕಾರ ಸೂಕ್ತ ತನಿಖೆ ನಡೆಸಬೇಕಿದೆ. ಇಲ್ಲ ಅಂದ್ರೆ ಅಪೌಷ್ಟಿಕ ಮಕ್ಕಳ ಶಾಪ ಇವರಿಗೆ ತಟ್ಟದೇ ಇರೋದಿಲ್ಲ. ಮೊಟ್ಟೆ ಗುಳುಂ ಮಾಡಿದ್ದಾಯ್ತು, ಈಗ ಹಾಲಿನ ಪೌಡರ್ಗೂ ಕನ್ನ. ಕದಿಯೋ ಮನಸ್ಸುಗಳಿಗೆ ಯಾವುದಾದ್ರೆ ಏನು ಅಲ್ವಾ? ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.